ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈಗಾಗಲೇ ನಿಮಗೆ ಇಂಡಿಯನ್ ಆರ್ಮಿಯಲ್ಲಿ ಒಂದು ರ್ಯಾಲಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ನ ಕರೆಯಲಾಗಿದೆ. ಅದನ್ನು ಯಾವ ರೀತಿಯಾಗಿ ಸುಲಭವಾಗಿ ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟ್ ಮಾಡಿದ್ರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೆ ಯಾರು ಇನ್ನೂ ಜಾಯ್ನ್ ಆಗಿಲ್ಲ, ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಮೋರ್ ಇನ್ಫಾರ್ಮೇಷನ್ ನೀವು ತಿಳ್ಕೊಳ್ಬೋದು. ನೋಡಿ, ಈಗ ಅಲ್ಲಿ ವಿಡಿಯೋನ ಶುರು ಮಾಡೋಣ. ನೋಡಿ, ಇಂಡಿಯನ್ ಆರ್ಮಿಗೆ ಯಾವ ರೀತಿಯಾಗಿ ಇಲ್ಲಿ ಮೊಬೈಲ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತ ನೋಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ನಿಮಗೆ ಇಲ್ಲಿ ಈ ಒಂದು ಇಂಡಿಯನ್ ಆರ್ಮಿ GD ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನಿಮಗೆ 17 ವಯಸ್ಸಿನಿಂದ 21 ವಯಸ್ಸಿನ ಒಳಗೆ ಇದ್ದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ. ಯಾವುದೇ ರೀತಿಯಲ್ಲಿ ಏಜನ್ನು ರಿಲ್ಯಾಕ್ಸನ್ನು ಮಾಡುವುದಿಲ್ಲ. ಆ ಕಾರಣಕ್ಕಾಗಿ ಈ ಮಾಹಿತಿ ನಿಮಗೆ ಗೊತ್ತಿರಬೇಕು. ನೋಡಿ, ಈ ಮೊದಲನೇ ಸ್ಟೆಪ್ ಯಾವ ರೀತಿ ಅಂದರೆ ನಿಮಗೆ ಇಲ್ಲಿ ಆಫೀಸರ್ಸ್ ಎಂಟ್ರಿ ಬೇಕಂದರೆ ಇಲ್ಲಿ ಲಾಗಿನ್ ಆಗಬೇಕು. ಇಲ್ಲ ಇನ್ನಿತರ ಹುದ್ದೆ ಆಗಿರುವ GD, ಅಗ್ನಿವೀರ, ಟೆಕ್ನಿಷಿಯನ್ ಇನ್ನಿತರ ಹುದ್ದೆ ಟ್ರೇಡ್ಮ್ಯಾನ್ ಬರ್ತವೆ. ಅದನ್ನು ನೀವು ಅಪ್ಲೈ ಮಾಡಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನಾವೀಗ ಅಗ್ನಿವೀರ GDಯನ್ನು ಹಾಕ್ತಾ ಇದ್ದೀವಿ, ಅದಕ್ಕೆ ನಾವು ಇದನ್ನು ಕ್ಲಿಕ್ಕನ್ನು ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೋಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಒಂದು ಕ್ಯಾಪ್ಚಾ ಬರುತ್ತೆ. ಕ್ಯಾಪ್ಚಾ ಹಾಕೊಂಡು ಎಂಟರ್ ವೆಬ್ಸೈಟ್ ಅಂದ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ನೀವು ಓಪನ್ನ ಮಾಡ್ಕೊಳ್ಳಿ ಪೇಜನ್ನು. ಈ ರೀತಿಯಾದ ತಕ್ಷಣ ಇಲ್ಲಿ ಮೊದಲ ಬಾರಿಗೆ ನೀವು ಅಗ್ನಿವೀರ ಆರ್ಮಿ ಅಂದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ದರೆ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೇಕು. ಇಲ್ಲ ನಾನು ಹಿಂದಿನ ವರ್ಷದಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ ಅಂದರೆ ನೀವು ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಿಮ್ಮದು ಹಾಕಿ ಲಾಗಿನ್ ಮಾಡಿ ಅಪ್ಲೈಯನ್ನು ಮಾಡ್ಕೊಳ್ಬೇಕು. ನಾನು ಮೊದಲೇ ಬಾರಿಗೆ ಆಗ್ತಾ ಇದ್ದರೆ ರಿಜಿಸ್ಟ್ರ್ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಂತ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ ತಕ್ಷಣ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಏನು ತಿಳಿಸ್ತಾ ಇದ್ದಾರೆ ಅಂದರೆ, ಡಿಯರ್ ಕ್ಯಾಂಡಿಡೇಟ್, ಕೀಪ್ ದ ಫಾಲೋವಿಂಗ್ ಐಟಮ್ಸ್ ವಿತ್ ಯುವರ್ ಡರಿಂಗ್ ರಿಜಿಸ್ಟ್ರೇಷನ್ಸ್. ಅಂದರೆ ನೀವೊಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾದ್ರೆ ಇಷ್ಟು ದಾಖಲಾತಿಗಳನ್ನು ನೀವು ತೆಗೆದಿಟ್ಕೊಳ್ಬೇಕು. ಯಾವ ದಾಖಲಾತಿಗಳನ್ನ ಇಟ್ಟುಕೊಳ್ಬೇಕಂತ ನೋಡೋದಾದರೆ ಆಧಾರ್ ಕಾರ್ಡ್ ಅಥವಾ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್. ಅಂದರೆ ನಿಮ್ಮ ಕಡೆ ಆಧಾರ್ ಕಾರ್ಡ್ ಮೇಲೆ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೋದು ಅಥವಾ SSLC ಸರ್ಟಿಫಿಕೇಟ್ ಮೇಲೆ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೇಕು. ಇದೊಂದು ಮ್ಯಾಂಡೇಟರಿ ಇದೆ. ಮತ್ತು ಸ್ಕ್ಯಾನ್ ಕಾಪಿ ಆಫ್ ಸಿಗ್ನೇಚರ್ ಮತ್ತು ಸಾಫ್ಟ್ ಕಾಪಿ ಆಫ್ ಲೇಟೆಸ್ಟ್ ಫೋಟೋ. ನಿಮ್ಮ ಸಿಗ್ನೇಚರ್, ನಿಮ್ಮ ಫೋಟೋ 5ರಿಂದ 10 KB ಸಿಗ್ನೇಚರು, 5ರಿಂದ 20 KB ಒಳಗೆ ಫೋಟೋ, ಇಷ್ಟು ನೀವು ರಿಸೈಜನ್ನು ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಸೇವನ್ನು ಮಾಡ್ಕೊಳ್ಬೇಕಾಗುತ್ತೆ. ಇದಾದ ತಕ್ಷಣ ಒಂದು ಆಧಾರ್ ಲಿಂಕ್ಡ್ ಮೊಬೈಲ್ ಫಾರ್ ರಿಸೀವಿಂಗ್ OTP. ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ನಿಮಗೆ ಇಲ್ಲಿ ಬೇಕಾಗುತ್ತೆ. ಯಾಕಂದರೆ ಅಲ್ಲಿ ರಿಸೀವ್ ಒಂದು OTP ಬರುತ್ತೆ, OTPನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ಇದೊಂದು ಡಾಕ್ಯುಮೆಂಟ್ ರಿಕ್ವೈರ್ಡ್ ಆಗಿರುತ್ತೆ. ಮತ್ತು ಆ್ಯಕ್ಟಿವ್ ಇರುವ ಇಮೇಲ್ ID. ನೋಡಿ, ಇದೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಇಮೇಲ್ ID ಒಂದ್ಸಲ ನೀಡಿದರೆ ನಿಮಗೆ ಎಷ್ಟು ಮುಂದಿನ ಅಪ್ಲಿಕೇಶನ್ಗೆ ಸಹಾಯ ಆಗುತ್ತೆ. ಅದಕ್ಕೆ ಇಮೇಲ್ ID ಒಂದೇ ಹಾಕಿ, ಮತ್ತು ಮುಂದಿನ ಬೇರೆ ರಿಜಿಸ್ಟ್ರೇಷನ್ ಆಗೋದಿಲ್ಲ. ಈ ಇಮೇಲ್ IDನೇ ಬೇಕಾಗುತ್ತೆ ಅಪ್ಲೈ ಮಾಡೋಕ್ಕೆ. ಇದಾದ ತಕ್ಷಣ ಮಾರ್ಕ್ಶೀಟ್ ಆಫ್ ಕ್ವಾಲಿಫೈಯಿಂಗ್ ಸ್ಕೋರ್. ಅಂದರೆ ನೀವು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು ಕಲ್ತಿದ್ದಲ್ಲ ಅದರ ಹಿಂದಿನ ಒಂದು ಮಾರ್ಕ್ಶೀಟ್ನ ಹಾಕಬೇಕಾಗುತ್ತೆ. ಹೈಯೆಸ್ಟ್ ಕ್ವಾಲಿಫಿಕೇಷನ್ನ ಮಾರ್ಕ್ಶೀಟ್ನ ಇಲ್ಲಿ ನೀವು ಹಾಕಬೇಕಾಗುತ್ತೆ. ಇದಾದ ತಕ್ಷಣ ಅಡ್ರೆಸ್ ಡೀಟೇಲ್ಸನ್ನು ನೀಡಬೇಕು. ನಿಮ್ಮ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಡೀಟೇಲ್ಸ್ ಇರುತ್ತೆ. ಇಷ್ಟು ಡಾಕ್ಯುಮೆಂಟ್ಸನ್ನು ನೀವು ಮುಂದೆ ತೆಗೆದಿಟ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ನೋಡ್ಕೊಳ್ಳೋ ಪ್ರೊಸೆಸ್ಸು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ಇನ್ಸ್ಟ್ರಕ್ಷನ್ಸನ್ನು ನೀಡಿರ್ತಾರೆ. ನೀವು ಇನ್ಸ್ಟ್ರಕ್ಷನ್ಸ್ ಓದ್ಬೋದು. ಯಾವ ರೀತಿಯಾಗಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ ಯಾವ ಹಂತವು ಬರ್ತದೆ ಮತ್ತು ಯಾವ ರೀತಿಯಾಗಿ ಇಲ್ಲಿ ಫಿಲ್ ಮಾಡಬೇಕು ಅಂತ ಅಲ್ಲಿ ಇನ್ಸ್ಟ್ರಕ್ಷನ್ಸನ್ನು ನೀಡಿರ್ತಾರೆ. ಇದಾದ ತಕ್ಷಣ ಇಲ್ಲಿ ನೀವು ತೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಕಂಟಿನ್ಯೂ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ನೋಡಿ, ಮೊದಲೇದಾಗಿ ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸನ್ನು ನೀಡಬೇಕು. ಈ ಪರ್ಸ್ನಲ್ ಡೀಟೇಲ್ಸ್ನಲ್ಲಿ ಒಂದು ಆಧಾರ್ ನಂಬರ್ ಅಥವಾ ಒಂದು ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಅಂದರೆ SSLC ಸರ್ಟಿಫಿಕೇಟ್ ಜೊತೆಗೆ ನೀವು ಇಲ್ಲಿ ವೆರಿಫೈ ಮಾಡ್ಕೊಳ್ಬೋದು, ಅಥವಾ ಆಧಾರ್ ನಂಬರ್ ಜೊತೆಗೆ ನೀವು ಇಲ್ಲಿ ವೆರಿಫೈನ ಮಾಡ್ಕೊಳ್ಬೋದು. ಈಗ ನಾನು ಆಧಾರ್ ನಂಬರ್ ಮೂಲಕ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೇಕಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲೇದಾಗಿ ನೋಡಿ, ನಿಮ್ಮ ಕಡೆ ರಿಜಿಸ್ಟರ್ ಅಂದರೆ ಆಧಾರ್ ಕಾರ್ಡ್ ಇರುತ್ತೆ. ನೀವು ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಕ್ಕೆ ನಿಮಗೆ OTP ಹೋಗುತ್ತೆ. ಅದಕ್ಕೆ ಅವರು ರಿಜಿಸ್ಟ್ರೇಷನ್ ಮೊದಲೇ ನಿಮಗೆ ಇನ್ಸ್ಟ್ರಕ್ಷನ್ಸ್ನ ನೀಡಿದರು. ಇಲ್ಲಿ ಪ್ರೊಸೀಡ್ ಓನ್ಲಿ ಇಫ್ ಯು ನೇಮ್ ಡೇಟ್ ಆಫ್ ಬರ್ತ್ ಈಸ್ ಸೇಮ್ ಆ್ಯಸ್ ಇನ್ ಯುವರ್ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್. ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್, ನಿಮ್ಮ ಆಧಾರ್ ಕಾರ್ಡಲ್ಲಿರುವ ಡೇಟ್ ಆಫ್ ಬರ್ತ್ ಮತ್ತು ಮೆಟ್ರಿಕ್ಯುಲೇಷನ್ ಅಂದರೆ SSLC ಸರ್ಟಿಫಿಕೇಟಲ್ಲಿರುವ ಡೇಟ್ ಆಫ್ ಬರ್ತ್ ಒಂದೇ ಆಗಿರಬೇಕು ಅಂತ ಇಲ್ಲಿ ಮಾಹಿತಿಯನ್ನು ತಿಳಿಸಿದ್ದಾರೆ. ಇದ್ರ ಮೇಲೆ ಓಕೆ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ. ನೋಡಿ, ಇದರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಏನು ಮಾಡಬೇಕಂದ್ರೆ ನೀವು
ಕನ್ಫರ್ಮ್ ಟು ಫೆಚ್ ಫ್ರಾಮ್ ಡಿಜಿಲಾಕರ್ ಮೂಲಕ ನೀವು ಇಲ್ಲಿ ಒಂದು ಪರ್ಸ್ನಲ್ ಡೀಟೇಲ್ಸ್ನ ಅವೈಲೇಬಲ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಒಂದು ಆಧಾರ್ ನಂಬರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕನ್ಫರ್ಮ್ ಟು ಫೆಚ್ ಫ್ರಾಮ್ ಡಿಜಿಲಾಕರ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ನಾವು ಈಗ ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ. ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಏನು ಮಾಡಬೇಕಂದ್ರೆ ನಿಮ್ಮ ಆಧಾರ್ ನಂಬರ್ನ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಕ್ಯಾಪ್ಚಾ ಹಾಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ನಂಬರ್ ಹಾಕೊಂಡು ಕ್ಯಾಪ್ಚಾ ಹಾಕಿ ನೆಕ್ಸ್ಟನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಯಾವ ರೀತಿಯಾಗಿರುತ್ತೆ ನೋಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಆಧಾರ್ ನಂಬರ್ನ ಹಾಕೊಂಡು ನೆಕ್ಸ್ಟ್ ಮೇಲೆ ನಾವೀಗ ಕ್ಲಿಕ್ಕನ್ನು ಮಾಡ್ಕೊಂಡ್ರೆ ನಿಮಗೆ ನೋಡಿ ನಿಮ್ಮ ಆಧಾರ್ ಕಾರ್ಡ್ ಫೋನ್ ನಂಬರ್ ಲಿಂಕ್ ಇರುವ ಒಂದು ಮೊಬೈಲ್ ನಂಬರ್ಗೆ OTP ರಿಸೀವ್ ಆಗುತ್ತೆ. ನೀವು ಇಲ್ಲಿ ವೆರಿಫೈನ ಮಾಡ್ಕೊಳ್ಬೇಕು. ನಿಮಗೆ ವ್ಯಾಲಿಡ್ ಫಾರ್ಮ್ 10 ಮಿನಿಟ್ಸ್ ಒಳಗೆ ಇಲ್ಲಿ OTPನ ನೀವು ಇಲ್ಲಿ ವೆರಿಫೈ ಮಾಡ್ಕೊಳ್ಬೇಕು. ನಿಮಗೆ ಲಾಸ್ಟ್ 4 ಡಿಜಿಟಲ್ ನಂಬರ್ನ ನೀಡಿರ್ತಾರೆ. ಈ ಒಂದು ಮೊಬೈಲ್ ನಂಬರ್ಗೆ OTP ಇರುತ್ತೆ, ನೀವು ಇಲ್ಲಿ ಹಾಕಬೇಕಾಗುತ್ತೆ. ಈಗ ನಾವು OTP ಹಾಕಿ ನೆಕ್ಸ್ಟ್ ಯಾವ ರೀತಿಯಾಗಿರುತ್ತೆ ನೋಡ್ಕೊಳ್ಳೋಣ. ನೋಡಿ ನಾವೀಗ OTPನ ಹಾಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪ್ರೊಸೆಸ್ ಯಾವ ರೀತಿಯಾಗಿ ಹೋಗುತ್ತೆ ಅಂತ ನೋಡಿ. ಇದಾದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ನೋಡಿ ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಬಂದುಬಿಡುತ್ತೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರಲಿ ಇನ್ನಿತರ ಒಂದು ಪರ್ಸ್ನಲ್ ಡೀಟೇಲ್ಸ್ ಇಲ್ಲಿ ಬಂದಿರುತ್ತೆ. ಇಲ್ಲಿ ನೀವೇನು ಮಾಡಬೇಕಂದ್ರೆ ಇಲ್ಲಿ ಅಲೋ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ ತಕ್ಷಣ ನೆಕ್ಸ್ಟ್ ಯಾವ ಪ್ರೊಸೆಸ್ ಹೋಗುತ್ತೆ ನೋಡೋಣ. ನೋಡಿ ಇದಾದ ತಕ್ಷಣ ಇಲ್ಲಿ ನೀವು ಪರ್ಸ್ನಲ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನೋಡಿ ಮೊದಲೇದಾಗಿ ನಿಮ್ಮ ಡೊಮಿಸ್ಟಲ್ ಸ್ಟೇಟ್, ನಿಮ್ಮ ಒಂದು ಸ್ಟೇಟ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕ್ಕೊಳ್ಳಿ. ನಿಮ್ಮ ಒಂದು ವೆರಿಫೈ ಮಾಡಿರ್ತೀರಲ್ಲ ನಿಮ್ಮ ನೇಮ್ ಆಟೋಮೆಟಿಕ್ಲಿ ಇಲ್ಲಿ ಇಲ್ಲಿ ಬಂದಿರುತ್ತೆ. ನೋಡಿ ನಿಮ್ಮ ನೇಮ್ ಬಂದಿದೆ. ಇಲ್ಲಿ ಇನ್ನೊಂದು ಏನು ಕೇಳ್ತಾ ಇದ್ದಾರೆ ಅಂದರೆ ಈಸ್ ಯು ನೇಮ್ ಈಸ್ ಆಧಾರ್ ಈಸ್ ಸೇಮ್ ಆ್ಯಸ್ ಮೆಟ್ರಿಕ್ಯುಲೇಷನ್ ಆಫೀಸ್ ಸರ್ಟಿಫಿಕೇಟ್ ಅಂತ ಕೇಳ್ತಾ ಇದೆ. ಅಂದರೆ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನಲ್ಲಿ ಒಂದೇ ಹೆಸರು ಇದೆಯಾ ಅಂತ ಕೇಳುತ್ತೆ. ನೀವು ಕಂಪಲ್ಸರಿಯಾಗಿ ಒಂದು ಆಧಾರ್ ಕಾರ್ಡ್ನಲ್ಲಿ ಮತ್ತು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಒಂದೇ ಹೆಸರು ಇರಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಎರಡು ಒಂದೇ ಥರ ಮಾಡಿಸ್ಕೊಂಡು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಯಾವ ರೀತಿ ಇದೆ ನೋಡ್ಕೊಳ್ಳೋಣ. ನೋಡಿ ಇಲ್ಲಿ ಇದು ಯಾವುದೇ ರೀತಿ ಕಂಪಲ್ಸರಿ ಆಗಿಲ್ಲ. ನಿಮಗೆ ಇಲ್ಲಿ ರೆಡ್ ಇಂಕ್ ಇದೆ ನೋಡಿ, ಸ್ಟಾರ್ ಮಾರ್ಕು ಇದಿದ್ದರೆ ನಿಮ್ಗೆ ಕಂಪಲ್ಸರಿ ನೀವು ಫಿಲ್ ಮಾಡಬೇಕು. ರೆಡ್ ಸ್ಟಾರ್ ಇಲ್ಲಾಂದರೆ ನೀವು ಯಾವುದೇ ರೀತಿಯಲ್ಲಿ ಹಾಕೋ ಅವಶ್ಯಕತೆ ಇಲ್ಲ. ಇದು ಆಟೋಮೆಟಿಕ್ ತೊಗೊಂಡಿರ್ತಿದೆ ನೋಡಿ, ಸನ್ ಆಫ್ ಅಂತ ಬರುತ್ತೆ. ಈ ರೀತಿಯಾಗಿ ಡೀಟೇಲ್ಸ್ ತೊಗೊಂಡಿರ್ತಿದೆ ಇದು ನಿಮಗೆ. ನೆಕ್ಸ್ಟು ನಿಮ್ಮ ಒಂದು ಫಾದರ್ ಅಥವಾ ಗಾರ್ಡಿನರ್ ನೇಮನ್ನು ಹಾಕ್ಕೊಳ್ಬೇಕು. ನಿಮ್ಮ ಫಾದರ್ ನೇಮ್ನ ಹಾಕ್ಕೊಳ್ಳಿ. ಇಲ್ಲಿ ನಿಮ್ಮ ಮದರ್ ನೇಮ್ನ ಹಾಕ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ಇಲ್ಲಿ ಫಿಲ್ ಆಗಿರುತ್ತೆ. ಆ ಡೇಟ್ ಆಫ್ ಬರ್ತ್ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಅಥವಾ ಮತ್ತು SSLC ಮಾರ್ಕ್ಸ್ ಕಾರ್ಡಲ್ಲಿ ಒಂದೇ ಇದೆ ಅಂತ ಕೇಳುತ್ತೆ. ನೀವು ಎಸ್ ಅಂತ ಹಾಕ್ಕೊಳ್ಬೇಕು. ಇಲ್ಲಾಂದರೆ ನೀವು ತಿದ್ದುಪಡಿ ಮಾಡಿಸಿ ಅಪ್ಲಿಕೇಶನ್ನ ಹಾಕ್ಕೊಳ್ಬೇಕು. ಇದಾದ ತಕ್ಷಣ ಇಲ್ಲಿ ಇಮೇಲ್ ಅಡ್ರೆಸ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಅಂದರೆ ಇಮೇಲ್ ಅಡ್ರೆಸ್ ಹಾಕ್ಕೊಳ್ಳಿ ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಕೊಂಡು ಇಲ್ಲಿ ಕ್ಲಿಕ್ ಅಂದರೆ ಚೆಕ್ ಬಾಕ್ಸ್ ಅಂದರೆ ಡಿಕ್ಲರೇಷನ್ ಬಾಕ್ಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಒಂದು ಕ್ಯಾಪ್ಚಾನ ಹಾಕಬೇಕಾಗುತ್ತೆ. ಕ್ಯಾಪ್ಚಾ ಹಾಕೊಂಡು ಇಲ್ಲಿ ಸಬ್ಮಿಟನ್ನು ಮಾಡ್ಕೊಳ್ಳಿ. ನೋಡಿ ಡಿಕ್ಲೇರ್ ಆದ ತಕ್ಷಣ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಒಂದು ಏನು ಮೊಬೈಲ್ ನಂಬರ್ನ ನೀಡಿರ್ತಿರಲ್ಲ ಅದಕ್ಕೆ OTP ಬರುತ್ತೆ. ಒಂದು OTPನ ಇಲ್ಲಿ ವೆರಿಫೈ ಮಾಡಿದ ತಕ್ಷಣ ಈ ರೀತಿಯಾಗಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೋಡಿ ನೆಕ್ಸ್ಟ್ ಪೇಜ್ನಲ್ಲಿ ಏನು ಫಿಲ್ ಮಾಡಬೇಕಂದ್ರೆ ನೀವು ನಿಮ್ಮ ಒಂದು ಜೆಂಡರ್ ಕೇಳುತ್ತೆ, ನಿಮ್ಮ ಜೆಂಡರ್ನ ಚೂಸ್ ಮಾಡ್ಕೊಳ್ಳಿ, ಮೇಲ್ ಅಥವಾ ಫಿಮೇಲ್ ಈ ರೀತಿ ಜೆಂಡರ್ನ ಚೂಸ್ ಮಾಡ್ಕೊಳ್ಳಿ. ಆದ ತಕ್ಷಣ ಒಂದು ಮ್ಯಾರಿಡ್ ಸ್ಟೇಟಸ್ ಇಲ್ಲಿ ಕೇಳುತ್ತೆ, ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್, ಈ ರೀತಿಯಾಗಿ ಮ್ಯಾರಿಡ್ಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಇಲ್ಲಿ ಹಾಕಬೇಕಾಗತ್ತೆ. ಇದಾದ ತಕ್ಷಣ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ ಆಲ್ರೆಡಿ ತೊಗೊಂಡಿರುತ್ತೆ ಮತ್ತು ನಿಮ್ಮ ಒಂದು ಆಧಾರ್ ಫೆಚ್ ಆಗಿರುತ್ತೆ. ಇದರ ಕೆಳಗೆ ಬಂದರೆ ನಿಮ್ಮ ಒಂದು ಹೈಟ್ ಹಾಕಬೇಕಾಗುತ್ತೆ. ನಿಮ್ಮದು ಹೈಟ್ ಎಷ್ಟು ಪ್ರೆಸೆಂಟ್ ಈಗ ಎಷ್ಟು ಹೈಟ್ ಇದೆ ನೋಡಿ, ಹೈಟನ್ನು ಹಾಕ್ಕೊಳ್ಳಿ. ಮತ್ತು ನಿಮ್ಮ ಒಂದು ಸ್ಟೇಟ್ ಯಾವುದಿದೆ ನೋಡಿ, ಸ್ಟೇಟನ್ನು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಡಿಸ್ಟಿಕ್ ಯಾವುದು, ಡಿಸ್ಟಿಕ್ನ ಚೂಸ್ ಮಾಡ್ಕೊಳ್ಳಿ. ನಿಮ್ಮ ತಹಸೀಲ್ದಾರ್ ಆಫೀಸ್ ಅಂದರೆ ತಹಸೀಲ್ ಯಾವುದು ಅಂತ ಇದೆ ಅದನ್ನು ಚೂಸನ್ನು ಮಾಡ್ಕೊಳ್ಬೇಕು. ಇಷ್ಟು ಡೀಟೇಲ್ಸನ್ನು ಇಟ್ಕೊಳ್ಳಿ. ಇದಾದ ತಕ್ಷಣ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಕೇಳುತ್ತೆ. ಇಲ್ಲಿ ಏನು ಹಾಕಬೇಕಂದ್ರೆ ಇಲ್ಲಿ ಮೆಟ್ರಿಕ್ಯುಲೇಷನ್ 10th ಬೋರ್ಡ್, ನಿಮ್ಮದು ಒಂದು SSLC ಯಾವ ಬೋರ್ಡ್ ಆಗಿರುತ್ತೆ ಅಂತ ಇಲ್ಲಿ ಇರುತ್ತೆ. ಇಲ್ಲಿ ಆಪ್ಷನ್ಸ್ ಇರುತ್ತೆ. ಸ್ಟೇಟ್ ಬೋರ್ಡ್ ಅಂತ ಇರುತ್ತೆ ನೋಡಿ, ಸ್ಟೇಟ್ ಬೋರ್ಡ್ನ ನೀವು ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಯಾವ ಸ್ಟೇಟ್ ಅಂತ ಕೇಳುತ್ತೆ, ನೀವು ಕರ್ನಾಟಕ ಸ್ಟೇಟ್ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಮೆಟ್ರಿಕ್ಯುಲೇಷನ್ ಅಂದರೆ ಸರ್ಟಿಫಿಕೇಟ್ ನಂಬರ್ ನೋಡಿ, ಯಾವುದೇ ರೀತಿಯಾಗಿ ಒಂದು SSLC ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ಒಂದು 10th ಸರ್ಟಿಫಿಕೇಟ್ ನಂಬರ್ ಕೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಒಂದು ಸರ್ಟಿಫಿಕೇಟ್ ಈ ರೀತಿ ಇರುತ್ತಲ್ಲ, ಇಲ್ಲಿ ಟಾಪಲ್ಲಿ ನಿಮಗೆ ಒಂದು ಸರ್ಟಿಫಿಕೇಟ್ ನಂಬರ್ ಅಂತ ಇರುತ್ತೆ ನೋಡಿ, ಆ ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ನೀವು ಹಾಕ್ಕೊಳ್ಳಿ. ಇದಾದ ತಕ್ಷಣ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನಿದೆ ಅಂತ ಕೇಳುತ್ತೆ. ಇಲ್ಲಿ ನೀವು ಈಗ ಪ್ರೆಸೆಂಟ್ PUC ಮುಗಿಸಿದರೆ ಸೆಕೆಂಡ್ ಇಯರ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲ ನಾವು ಈಗ ಪ್ರೆಸೆಂಟು ಸೆಕೆಂಡ್ ಇಯರ್ ಓದ್ತಾ ಇದ್ದೀವಿ, 10th ನಮ್ಮದು ಮುಗಿದಿದೆ ಅಂದರೆ ನೀವು ಹೈಯೆಸ್ಟ್ ಕ್ವಾಲಿಫಿಕೇಷನ್ 10th ಅಂತ ಚೂಸ್ ಮಾಡ್ಕೊಳ್ಬೋದು. ಇದಾದ ತಕ್ಷಣ ನಿಮ್ಮದು ಇಲ್ಲಿ ಅಫೇರಿಂಗ್ ಅಥವಾ ಪಾಸ್ ಅಂತ ಕೇಳುತ್ತೆ. ಇಲ್ಲಿ ಪಾಸ್ ಅಂತ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ಇಲ್ಲಿ ಪಾಸ್ ಅಂತ ಇದೆ ನೋಡಿ,
ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇದ ತಕ್ಷಣ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಪಾಸ್ವರ್ಡ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಕೇಳುತ್ತೆ. ಈಗಾಗಲೇ ನಾನು ಆಲ್ರೆಡಿ ಈಗ ಒಂದು ರಿಜಿಸ್ಟರ್ ಆಗಿದೆ, ಆ ಕಾರಣಕ್ಕೆ ಈ ರೀತಿ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮದು ಯೂಸರ್ ನೇಮ್ ನಿಮ್ಮ ಒಂದು ಜಿಮೇಲ್ ಆಗಿರುತ್ತೆ. ಇದ್ರ ಕೆಳಗೆ ನಿಮ್ಮದು ಒಂದು ಪಾಸ್ವರ್ಡ್ನ ಕ್ರಿಯೇಟ್ನ ಮಾಡ್ಕೊಳ್ಳಿ ಅಂತಿರುತ್ತೆ ಮತ್ತು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತಿರುತ್ತೆ. ಈ ರೀತಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತಂದು ಇಲ್ಲಿ ಕ್ಯಾಪ್ಚಾ ಇರುತ್ತೆ. ಇದು ಕ್ಯಾಪ್ಚಾ ಹಾಕೊಂಡು ಇಲ್ಲಿ ಸಬ್ಮಿಟನ್ನು ಮಾಡ್ಕೊಳ್ಳಿ. ನೀವು ನೋಡಿ ಸಬ್ಮಿಟನ್ನು ಮಾಡಿದ ತಕ್ಷಣ ನಿಮಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗುತ್ತೆ. ನಿಮ್ಮ ಒಂದು ಜಿಮೇಲ್ ಮೂಲಕನೂ ನಿಮ್ಮ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಅವರು ಕಳಿಸ್ತಾರೆ. ನೀವು ಅದನ್ನು ಕಾಪಿ ಮಾಡ್ಕೊಂಡು ಲಾಗಿನ್ ಮಾಡಿ ಅಪ್ಲೈ ಮಾಡ್ಕೊಳ್ಬೋದು. ಅಂದರೆ ನಿಮ್ಮದು ಆ ಯೂಸರ್ ನೇಮ್ ಆಲ್ರೆಡಿ ನಿಮ್ಮ ಒಂದು ಜಿಮೇಲ್ ಆಗಿರುತ್ತೆ. ನೀವೇನು ಒಂದು ಕ್ರಿಯೇಟ್ನ ಮಾಡಿರ್ತೀರಲ್ಲ ಇಲ್ಲಿ ಪಾಸ್ವರ್ಡ್ನ, ಅದೇ ಒಂದು ಪಾಸ್ವರ್ಡ್ ಆಗಿರುತ್ತೆ. ಈ ರೀತಿಯಾಗಿ ಮಾಡಿ ನೆಕ್ಸ್ಟ್ ಹೋಮ್ ಪೇಜ್ಗೆ ಇಲ್ಲಿ ನಾವು ಹೋಗೋಣ. ನೋಡಿ ನೆಕ್ಸ್ಟು ನೀವು ಸಬ್ಮಿಟ್ ಆದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಅಂದರೆ ಇಲ್ಲಿ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಲಾಗಿನ್ ಪೇಜ್ ಆಗಿರುತ್ತೆ. ಇದು ಲಾಗಿನ್ ಮಾಡಿ ಅಪ್ಲೈನ ಮಾಡ್ಕೊಳ್ಬೇಕು. ನೋಡಿ ನೀವು ಹೊಸ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಹೊಸ ಅಭ್ಯರ್ಥಿ ಆಗಿದ್ದರೆ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿ ಅಪ್ಲೈ ಮಾಡ್ಕೋಬೇಕು. ಅಂದರೆ ಮೊದಲ ಬಾರಿಗೆ ಅಪ್ಲಿಕೇಶನ್ ಹಾಕೋರು ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಇಲ್ಲ ನಾವು ಒಂದು ಬಾರಿ ಈಗ ಹಾಕಿದ್ದೀವಿ ಅಂದರೆ ಓಲ್ಡ್ ಯೂಸರ್ ಆಗಿದ್ದೀರಿ ಅಂದರೆ ನಿಮ್ಮ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಏನು ಇಟ್ಟಿದ್ದೀರ ಅದನ್ನು ಕ್ಲಿಕ್ ಮಾಡಿ ಕ್ಯಾಪ್ಚಾ ಹಾಕಿ ಲಾಗಿನ್ ಮಾಡಿ ಅಪ್ಲೈನ ಮಾಡ್ಕೊಳ್ಬೇಕು. ಈಗಾಗಲೇ ನಾನು ಹೇಳಿದೆ ಯೂಸರ್ ನೇಮ್ ಅಂದರೆ ನಿಮ್ಮ ಜಿಮೇಲ್, ಪಾಸ್ವರ್ಡ್ ನೀವು ಏನು ಕ್ರಿಯೇಟ್ ಮಾಡಿರ್ತಾರೆ ಇಲ್ಲಿ ಪಾಸ್ವರ್ಡ್ ಹಾಕಿ, ಅಥವಾ ನಿಮ್ಮ ಜಿಮೇಲ್ನ ಮೂಲಕನೂ ಅವರು ಸಂದೇಶವನ್ನು ಕಳಿಸಿರ್ತಾರೆ. ಈ ರೀತಿಯಾಗಿ ನಿಮ್ಮ ಯೂಸರ್ ನೇಮ್ ಇದೆ ಮತ್ತು ಪಾಸ್ವರ್ಡ್ನ ಇದೆ. ನಿಮಗೆ ಏನಾದರೂ ಓಲ್ಡ್ ಯೂಸರ್ಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಇಲ್ಲಿ ನೋಡಿ ಫಾರ್ಗೆಟ್ ಪಾಸ್ವರ್ಡ್ ಮತ್ತು ಫಾರ್ಗೆಟ್ ಯೂಸರ್ ನೇಮ್ ಇದೆ. ಈ ಎರಡು ಸಹಾಯದಿಂದ ನಿಮ್ಮ ಯೂಸರ್ ನೇಮ್ನು ತೊಗೊಳ್ಬೋದು ಮತ್ತು ಪಾಸ್ವರ್ಡ್ನು ತೆಗೆದುಕೊಳ್ಬೋದು. ಈ ಎರಡು ಆಪ್ಷನಿಂದ ನೀವು ತೆಗೆದುಕೊಳ್ಳಿ. ಈಗ ನಾನು ಲಾಗಿನ್ ಆಗಿ ಯಾವ ರೀತಿಯಾಗಿ ನೆಕ್ಸ್ಟ್ ಪ್ರೊಸೆಸ್ ಇರುತ್ತೆ, ಯಾವ ರೀತಿಯಾಗಿ ಅಪ್ಲೈನ ಮಾಡ್ಕೊಳ್ಬೇಕಂತ ನಾವು ನೆಕ್ಸ್ಟನ್ನು ನೋಡ್ಕೊಳ್ಳೋಣ. ನೋಡಿ ನಾನು ಈಗ ಯೂಸರ್ ನೇಮು ಪಾಸ್ವರ್ಡ್ನ ಹಾಕೊಂಡಿದ್ದೆ. ಈಗ ಲಾಗಿನ್ ಟು ಕನ್ಫರ್ಮ್ ಅಂತಿದೆ, ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ತೀನಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ ಈ ರೀತಿಯಾಗಿ ಲಾಗಿನ್ ಆಗುತ್ತೆ. ನೋಡಿ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಮೊದಲೇದಾಗಿ ನಿಮ್ಮ ಒಂದು ಎಲಿಜಿಬಿಲಿಟಿ ಚೆಕ್ ಮಾಡ್ಕೊಳ್ಬೇಕು. ನೀವು ಯಾವ್ಯಾವ ಹುದ್ದೆಗೆ ಅರ್ಹತೆಯನ್ನು ಹೊಂದಿರ್ತೀರಾ ಅಂತ ಇಲ್ಲಿ ನೀವು ಚೆಕ್ಕನ್ನು ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ನಿಮ್ಮ ಸ್ಟೇಟನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಆಟೋಮೆಟಿಕ್ ನಿಮ್ಮದು ZRO ಬರುತ್ತೆ ಮತ್ತು ನಿಮ್ಮ ಇಲ್ಲಿ ಡಿಸ್ಟಿಕನ್ನು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಯಾರು ಆಟೋಮೆಟಿಕ್ ಬರುತ್ತೆ. ನಿಮ್ಮ ಒಂದು ತಹಸೀಲ್ದಾರನ ಚೂಸ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಹೈಟ್ ಆಟೋಮೆಟಿಕ್ ಬಂದಿರುತ್ತೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗುತ್ತೆ. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟಂಥ ಅರ್ಹತೆ ಯಾವ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಲು ಅವಕಾಶವನ್ನು ಅವರು ಕೊಟ್ಟಿರ್ತಾರೆ ಅಂತ ಇಲ್ಲಿ ಒಂದು ಶೋ ಮಾಡ್ತಾರೆ. ನಿಮ್ಮದು ಹೈಯೆಸ್ಟ್ ಕ್ವಾಲಿಫಿಕೇಷನ್ನ ಹಾಕ್ಕೊಳ್ಳಿ ಮತ್ತು ಪಾಸ್ ಅಥವಾ ಅಫೇರಿಂಗ್ ಅಂತ ಕೇಳುತ್ತೆ, ಇಲ್ಲಿ ನೀವು ಪಾಸ್ ಅಂತ ಹಾಕ್ಕೊಳ್ಳಿ. ನಿಮ್ಮ ಜೆಂಡರ್ ಆಟೋಮೆಟಿಕಲಿ ಫಿಲ್ ಆಗಿರುತ್ತೆ, ಮ್ಯಾರೇಜ್ ಸ್ಟೇಟಸ್ನು ಫುಲ್ ಆಗಿರುತ್ತೆ. ಇದಾದ ತಕ್ಷಣ ಇಲ್ಲಿ ನಿಮಗೆ ಇನ್ನಿತರ ಇನ್ಫಾರ್ಮೇಷನ್ ಅಂದರೆ ನಿಮಗೆ ಇಲ್ಲಿ ರಿಲ್ಯಾಕ್ಷನ್ಸ್ ಇರುತ್ತವೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟರೆ ನಿಮಗೆ ಈಸ್ ರಿಲ್ಯಾಕ್ಷನ್ ಹೊಂದಿರ್ತಾರೆ. ಇಲ್ಲಾಂದರೆ ಯಾವುದೇ ರೀತಿ ಇಲ್ಲಾಂದರೆ ನೀವು ನಾನ್ ಕ್ಯಾಟಗರಿ ಅಂತ ಈ ರೀತಿಯಾಗಿ ಆಟೋಮೆಟಿಕ್ ಚೂಸ್ ಇರುತ್ತೆ. ಇಲ್ಲಿ ಏನು ಮಾಡಬೇಕಂದ್ರೂ ಚೆಕ್ ಎಲಿಜಿಬಿಲಿಟಿ ಅಂತಿದ್ರೆ ನೋಡಿ ಇದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಡೇಟ್ ಆಫ್ ಬರ್ತಿಗೆ ಆಗಿರಲಿ, ಒಂದು ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಆಗಲಿ, ಯಾವುದು ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಅಂತ ಇಲ್ಲಿ ನೀಡಿರ್ತಾರೆ. ನೀವು ಈಗ SLC ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಬಂದರೆ ಅಂದರೆ ನಿಮಗೆ 21 ವಯಸ್ಸಿನ ಒಳಗಿದ್ದರೆ ನಿಮಗೆ GD ಆಗಲಿ, ಟ್ರೇಡ್ಸ್ಮ್ಯಾನ್ ಆಗಲಿ ಇನ್ನಿತರ ಒಂದು ಪೋಸ್ಟ್ಗಳಿದ್ದಾವೆ. ನೀವು GD ಹಾಕಬೇಕಂದ್ರೆ GD ಅಂತ ಬಂದಿರುತ್ತೆ, ನಿಮಗೆ ಜನರಲ್ ಡ್ಯೂಟಿ ಅಂತ ಬರುತ್ತೆ. ಇಲ್ಲಿ ನೀವು ಅದನ್ನು ಚೂಸ್ ಮಾಡ್ಕೊಂಡು ಈಗ ಎಕ್ಸಾಂಪಲ್ ಬೇರೆ ಒಂದು ಅಪ್ಲಿಕೇಶನ್ ಪ್ರೊಸೆಸ್ನ ನೋಡ್ತಾ ಇದ್ದೀನಿ. ಅದೇ ರೀತಿಯಾಗಿ GDನೂ ಅದೇ ರೀತಿಯಾಗಿರುತ್ತೆ. ಅದೇ ರೀತಿಯಾಗಿ ನೀವು ಇಲ್ಲಿ ಜನರಲ್ ಡ್ಯೂಟಿ ಅಂತ ಇರುತ್ತೆ. ಆ ಜನರಲ್ ಡ್ಯೂಟಿ ಮಗಲೇ ನಿಮಗೆ ಇಲ್ಲಿ ಅಪ್ಲೈ ಅಂತ ಇರುತ್ತೆ. ನೋಡಿ ಇಲ್ಲಿ ಈ ರೀತಿಯಾಗಿ ಅಪ್ಲೈ ಅಂತ ಇರುತ್ತೆ. ಮೊದಲೇದೇ ನಿಮಗೆ ಎಲಿಜಿಬಿಲಿಟಿ ಚೆಕ್ ಮಾಡ್ತಿರಲ್ಲ, ಇಲ್ಲಿ ಫಸ್ಟ್ ಒನ್ನೇ ನಿಮ್ಮದು ಜನರಲ್ ಡ್ಯೂಟಿ ಆಪ್ಷನ್ ಬರುತ್ತೆ SLC ಮೇಲೆ ಹಾಕೋರು. ಇಲ್ಲಿ ಇದಾದ ತಕ್ಷಣ ಇಲ್ಲಿ ಅಪ್ಲೈ ಅಂತಿದೆಯಲ್ಲ ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇರ್ತವೆ. ಇದ್ರ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಹೋಗೋಣ. ಕಂಟಿನ್ಯೂ ಅಂತ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ. ನೋಡಿ ಮೊದಲೇದಾಗಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಈಗಾಗಲೇ ಒಂದು ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡೋಲ್ಲಿ ಫಿಲ್ ಆಗಿರುತ್ತೆ. ಇನ್ನಿತರ ವಿಷಯ ಯಾವುದಂತ ನೋಡ್ಕೊಳ್ಳೋಣ. ನೋಡಿ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ನ ನೀವು ಇಲ್ಲಿ ಅಪ್ಲೋಡ್ನ ಮಾಡ್ಕೊಳ್ಬೇಕು. 5 KB ಇಂದ 20 KB ಒಳಗೆ ಒಂದು ಫೋಟೋ ರಿಸೈಸನ್ನು ಮಾಡ್ಕೊಳ್ಳಿ ಮತ್ತು 5 KB ಇಂದ 10 KB ಒಳಗೆ ಫೋಟೋನ ಒಂದು ಸಿಗ್ನೇಚರ್ನ ರಿಸೈಸನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ಇಲ್ಲಿ ನೆಕ್ಸ್ಟ್ ಒಂದು ಫಿಲ್ ಮಾಡಬೇಕಂದ್ರೆ 2 ಆಪ್ಷನ್ಗಳಿದ್ದಾವೆ. ಒಂದು ರಿಲಿಜನ್, ಒಂದು ಕ್ಲಾಸಸ್. ಅಂದರೆ ನಿಮ್ಮ ರಿಲಿಜನ್ ಯಾವುದು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದು ನೋಡಿ. ಹಿಂದೂ ಇದ್ದರೆ ಹಿಂದೂನ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಕ್ಲಾಸ್ ಅಂತ ಯಾವುದು ಅಂತಂದರೆ ನಿಮ್ಮ ವರ್ಗ ಯಾವುದು, ಯಾವ ಒಂದು ವರ್ಗದಲ್ಲಿ ಬರ್ತೀರಾ ಅಂತ ಕೇಳುತ್ತೆ. ನಾವು ಸೌತ್ ಇಂಡಿಯನ್ ಕ್ಲಾಸಸ್ ವರ್ಗದಲ್ಲಿ ಬರ್ತಾ ಇದ್ದೀವಿ. ನೀವು ಬೇರೆ ಒಂದು ಅಲ್ಲಿ ವರ್ಗದಲ್ಲಿದ್ದರೆ ನೀವು ಬೇರೆನೇ ಇಲ್ಲಿ ಚೂಸನ್ನು ಮಾಡ್ಕೊಳ್ಬೋದು. ಈ ರೀತಿಯಾಗಿ ಡೀಟೇಲ್ಸನ್ನು ನೀಡಿ ಮತ್ತು ಫೋಟೋ ಸಿಗ್ನೇಚರ್ ನಾವೀಗ ಅಪ್ಲೋಡ್ನ ಮಾಡ್ಕೊಂಡು ನೆಕ್ಸ್ಟ್ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ ನೋಡ್ಕೊಳ್ಳೋಣ. ನೋಡಿ ನಾನು ಏನು ಒಂದು ಫೋಟೋ ಸಿಗ್ನೇಚರ್ನ ಅಪ್ಲೋಡ್ನ ಮಾಡಿದ್ನಲ್ಲ, ಈ ರೀತಿಯಾಗಿ ನಿಮ್ಮ ಫೋಟೋ ನಿಮ್ಮ ಸಿಗ್ನೇಚರ್ ಈ ಥರ ಶೋ ಆಗಬೇಕು. ಶೋ ಆದರೆ ನೀವು ಕರೆಕ್ಟಾಗಿ ರಿಸೈಸ್ ಮಾಡಿ ಇಲ್ಲಿ ಅಪ್ಲೋಡ ಮಾಡಿದ್ದ ಹಾಗೆ.
ಈ ರೀತಿಯಾಗಿ ಅಪ್ಲೋಡ್ ಮಾಡಿದ ತಕ್ಷಣ ನೆಕ್ಸ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಲೋಡಿಂಗ್ ಪ್ಲೀಸ್ ವೇಟ್ ಅಂತ ಬರುತ್ತೆ, ವೇಟ್ ಮಾಡ್ಕೊಳ್ಳಿ. ನೋಡಿ ವೇಟ್ ಆದ ತಕ್ಷಣ ನೆಕ್ಸ್ಟ್ ಒಂದು ನಿಮ್ಮ ಒಂದು ಅಡ್ರೆಸ್ನ ಡೀಟೇಲ್ಸ್ನ ಇಲ್ಲಿ ನೀಡಬೇಕು. ಏನೇನೋ ಒಂದು ಅಡ್ರೆಸ್ ಡೀಟೇಲ್ಸ್ ಇದೆ ಅಂತ ನೋಡ್ಕೊಳ್ಳೋಣ. ನೋಡಿ ನಿಮಗೆ ಇಲ್ಲಿ ಸ್ಟಾರ್ ಮಾರ್ಕ್ ಇದೆ ನೋಡಿ, ಈ ಸ್ಟಾರ್ ಮಾರ್ಕ್ ಇದ್ದಿದ್ದು ಕಂಪಲ್ಸರಿ ಆಗಿರುತ್ತೆ. ನೋಡಿ ಇದಕ್ಕೆ ಯಾವುದೇ ಹೌಸ್ ನಂಬರ್ಗೆ ಯಾವುದೇ ಒಂದು ಕಂಪಲ್ಸರಿ ಇಲ್ಲ, ನೀವು ಇದನ್ನು ಡ್ಯಾಶನ್ನು ಬಿಡ್ಬೋದು. ಸ್ಟಾರ್ ಮಾರ್ಕ್ ಇದ್ದಿದ್ದು ಅಷ್ಟೇ ನೀವು ಫಿಲ್ ಮಾಡ್ಕೊಳ್ಳಿ. ನೋಡಿ ಇದಕ್ಕೆ ಸ್ಟಾರ್ ಮಾರ್ಕ್ ಇಲ್ಲ, ಇದೇನು ನಮಗೆ ಬೇಕಾಗಿಲ್ಲ. ಇಲ್ಲಿ ಈ ಸ್ಟಾರ್ ಮಾರ್ಕ್ ಇದ್ದಿದ್ದು ನಾನು ಹಾಕೊಳ್ಳೋಣ. ನೋಡಿ ಈಗ ಆಧಾರ್ ಕಾರ್ಡ್ನ ತೆಗೆದಿಟ್ಕೊಳ್ಳಿ. ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ಯಾವ ರೀತಿಯಾಗಿದೆ ನೋಡಿ, ಅಡ್ರೆಸ್ನ ಹಾಕ್ಕೊಳ್ಳಿ. ಇದಾದ ತಕ್ಷಣ ಇಲ್ಲಿ ವಿಲೇಜ್ ಅಂತ ತೋರಿಸ್ತಾ ಇದೆ, ಇದು ಸ್ಟಾರ್ ಮಾರ್ಕ್ ಇಲ್ಲ, ಇದೇನು ಬೇಡ. ಇಲ್ಲಿ ಸಿಟಿ ತೋರಿಸ್ತಾ ಇದೆ, ನಿಮ್ಮ ಸಿಟಿ ಹಾಕ್ಕೊಳ್ಳಿ. ನಿಮ್ಮ ಸ್ಟೇಟ್ ಆಟೋಮೆಟಿಕ್ ಬಂದಿರುತ್ತೆ, ಡಿಸ್ಟಿಕ್ ಆಟೋಮೆಟಿಕ್ ಬಂದಿರುತ್ತೆ, ನಿಮ್ಮ ತಹಸೀಲ್ದಾರ್ ಆಫೀಸ್ ಆಟೋಮೆಟಿಕ್ ಬಂದಿರುತ್ತೆ, ಮತ್ತು ನಿಮ್ಮದು ಬ್ಲಾಕ್ ಅಥವಾ ನಿಮ್ಮ ಒಂದು ಸಿಟಿನ ಹಾಕ್ಕೊಳ್ಳಿ. ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಎಲ್ಲಿಗ ಒಂದು ವಾಸ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ, ಇದನ್ನು ನೀವು ಅಲ್ಲಿ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ನಿಮ್ಮ ಒಂದು ಪಿನ್ ಕೋಡ್ನ ಹಾಕ್ಕೊಳ್ಬೇಕಾಗುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿರೋ ಪಿನ್ ಕೋಡ್ನ ಹಾಕ್ಕೊಳ್ಳಿ. ಇಲ್ಲಿ ಪೊಲೀಸ್ ಸ್ಟೇಷನ್ ಯಾವುದೇ ರೀತಿಯಲ್ಲಿ ನಮಗೆ ಕಂಪಲ್ಸರಿ ಆಗಿಲ್ಲ, ಪೋಸ್ಟ್ ಆಫೀಸ್ ಕಂಪಲ್ಸರಿ ಆಗಿಲ್ಲ, ಇದು ಯಾವುದು ಟೆಲಿಗ್ರಾಮ್ ಆಫೀಸ್ ಯಾವುದೇ ರೀತಿ ಕಂಪಲ್ಸರಿ ಆಗಿಲ್ಲ. ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು, ಆದರೆ ಕಂಪಲ್ಸರಿ ಇಲ್ಲ. ಈ ರೀತಿಯಾಗಿ ಬ್ಲಾಕು ಎಲ್ಲ ಕೇಳುತ್ತೆ. ನಿಮ್ಮ ಒಂದು ಸಿಟಿನ ಹಾಕೋದು ಈ ರೀತಿ ಹಾಕೊಂಡು ನೀವೇನು ಮಾಡಬೇಕಂದ್ರೆ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂದರೆ ಇದನ್ನು ಬಾಕ್ಸ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಆಟೋಮೆಟಿಕ್ ಎರಡು ಕಡೆ ಒಂದೇ ಬಂದುಬಿಡುತ್ತೆ. ನೀವು ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಯಾವ ರೀತಿ ಪ್ರೊಸೆಸ್ ಬರುತ್ತೆ ನೋಡ್ಕೊಳ್ಳಿ. ನೋಡಿ ಈ ರೀತಿ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ ನಾವು ಫಿಲ್ ಮಾಡಿದೆ. ಈ ರೀತಿ ಮಾಡಿದ ತಕ್ಷಣ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ಮೆಸ್ಕ್ಯುಲಸ್ ಡೀಟೇಲ್ಸ್ನ ಇಲ್ಲಿ ನೀಡಬೇಕಾಗುತ್ತೆ. ನೋಡಿ ಇಲ್ಲಿ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ NCCಗೆ ಸಂಬಂಧಪಟ್ಟಂತೆ ಮಾಹಿತಿ ಇಲ್ಲಿ ಹಾಕಬೇಕು. ಮೊದಲನೇದಾಗಿ ನೀವು ಸ್ಪೋರ್ಟ್ಸಲ್ಲಿ ಯಾವುದೇ ರೀತಿ ಒಂದು ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಬೇಕು. ನಿಮ್ಮ ಕಡೆ NC ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಬೇಕು, ಯಾವ ಒಂದು ಸರ್ಟಿಫಿಕೇಟ್ ಇದೆ ಅಂತ ಅದನ್ನು ಚೂಸನ್ನು ಮಾಡ್ಕೊಳ್ಬೇಕು. ಇಲ್ಲಾಂದರೆ ನೋನು ಅಂತ ಅಟ್ಟ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನಿಮ್ಮದು ಒಂದು ಹೈಯೆಸ್ಟ್ ಕ್ವಾಲಿಫಿಕೇಷನ್ನ ಕೇಳುತ್ತೆ. ಇಲ್ಲಿ ಏನು ಚೂಸ್ ಮಾಡ್ಕೋಬೇಕಂದ್ರೆ ನಿಮ್ಮ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನೀಗ ರಿಜಿಸ್ಟ್ರೇಷನ್ ಮಾಡುವಾಗ ಕೇಳಿರ್ತಿರ್ತಲ್ಲ ಅದೇ ಹಾಕಬೇಕು. ನಿಮ್ದು ಏನೀಗ ಪ್ರೆಸೆಂಟು ಸೆಕೆಂಡ್ ಇಯರ್ ಇದ್ದರೆ 10th ಹಾಕ್ಕೊಳ್ಳಿ, ಇಲ್ಲ ನಮ್ಮದು ಫಸ್ಟ್ ಸೆಮ್ ಡಿಗ್ರಿ ಇದ್ದೀವಿ ಅಂದರೆ ಸೆಕೆಂಡ್ ಇಯರ್ನ ಹಾಕ್ಕೊಳ್ಳಿ. ಹೈಯೆಸ್ಟ್ ಒಟ್ಟು ಕ್ವಾಲಿಫಿಕೇಷನ್ ಹೈಯೆಸ್ಟ್ ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ನಿಮಗೆ ಅಪ್ಲೈ ಫಾರ್ ಕ್ಯಾಟಗರಿ ಅಂತ ಕೇಳುತ್ತೆ. ಇಲ್ಲಿ ಏನು ಮಾಡಬೇಕಂದ್ರೆ ನಾನು ಈಗ ಒಂದು ಬೇರೆ ರೀತಿಯ ಒಂದು ಆರ್ಮಿಯಲ್ಲಿ ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆಗೆ ಆಗ್ತಾಯಿದ್ದೀನಿ, ಅದಕ್ಕೆ ಈ ರೀತಿಯಾಗಿ ಪೋಸ್ಟ್ ತೋರ್ತಾ ಇದೆ. ನಿಮಗೆ ಇಲ್ಲಿ ಜನರಲ್ ಡ್ಯೂಟಿ ಅಂತ ಬರುತ್ತೆ, ಆರ್ಮಿ ಜನರಲ್ ಡ್ಯೂಟಿ ಅಂತ ಬರುತ್ತೆ, ಅದನ್ನು ಚೂಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೂಸ್ ಮಾಡ್ಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಎಜುಕೇಷನ್ ಡೀಟೇಲ್ಸ್ನ ಇಲ್ಲಿ ಕೇಳುತ್ತೆ. ನೋಡಿ ಎಜುಕೇಷನ್ ಡೀಟೇಲ್ಸ್ ಇಲ್ಲಿ ಕೇಳಿದ ತಕ್ಷಣ ಇಲ್ಲಿ ಕ್ವಾಲಿಫಿಕೇಷನ್ ಕೋರ್ಸ್ ಕೇಳುತ್ತೆ. ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಅದು ಸರ್ವರ್ ಬಿಜಿ ಇದೆ. ನೋಡಿ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಎಜುಕೇಷನ್ ಡೀಟೇಲ್ಸ್ ಒಳಗೆ ಇಲ್ಲಿ ಕ್ವಾಲಿಫೈಯಿಂಗ್ ಕೋರ್ಸ್ ಅಂತಿದೆ. ನೀವು ಈಗ ಜನರಲ್ ಡ್ಯೂಟಿ ಆಗ್ತಾ ಇದ್ದರೆ ಇಲ್ಲಿ SSLC ಅಂತ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ SSLC ಅಂತ ಚೂಸ್ ಮಾಡ್ಕೊಂಡು ಇಲ್ಲಿ ಬೋರ್ಡ್ ಅಥವಾ ಯೂನಿವರ್ಸಿಟಿ ಕೇಳುತ್ತೆ, ಇಲ್ಲಿ ಸ್ಟೇಟ್ ಬೋರ್ಡ್ ಅಂತ ಹಾಕ್ಕೊಳ್ಳಿ. ಇಲ್ಲಿ ಪಾಸಿಂಗ್ ಇಯರ್ ಕೇಳುತ್ತೆ, ನಿಮ್ಮದು ಒಂದು SSLC ಯಾವಾಗ ಕಂಪ್ಲೀಟ್ ಆಗಿದೆಯಲ್ಲ ಅದನ್ನು ಪಾಸಿಂಗ್ ಇಯರ್ ಹಾಕ್ಕೊಳ್ಳಿ. ನಿಮ್ಮ ಒಂದು ರೂಲ್ ನಂಬರ್ನ ಅಲ್ಲಿಂದರೆ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಂಡು ಇಲ್ಲಿ ಯಾಡ್ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೆಳಗೆ ಶೋ ಆಗ್ತದೆ. ಇಲ್ಲಿ ಕೆಳಗೆ ಶೋ ಆಗಿ ನಿಮಗೆ ಸಬ್ಜೆಕ್ಟ್ ವೈಸ್ ಡೀಟೇಲ್ಸ್ನ ನೀಡಂತಾರೆ. ಇಲ್ಲಿ ಸಬ್ಜೆಕ್ಟ್ ವೈಸ್ ಡೀಟೇಲ್ಸ್ ಬರ್ತವೆ ನಿಮಗೆ, ಕನ್ನಡ, ಇಂಗ್ಲೀಷ್, ಯಾವುದು ಸಮಾಜ ವಿಜ್ಞಾನ, ಮ್ಯಾಥಮೆಟಿಕ್ಸ್, ಸೈನ್ಸ್, ಈ ರೀತಿಯಾಗಿ ಸಬ್ಜೆಕ್ಟ್ನ ಚೂಸ್ ಮಾಡ್ಕೊಳ್ಳೋದು ಮತ್ತು ಅದಕ್ಕೆ ಎಷ್ಟು ಅಂಕಕ್ಕೆ ಎಷ್ಟು ಅಂಕವನ್ನು ಪಡೆದುಕೊಂಡಿದ್ದೀರಾ ಅಂತ ಡೀಟೇಲ್ಸ್ನ ನೀಡಿದ್ರೆ ಆಟೋಮೆಟಿಕ್ ನಿಮ್ಮ ಪರ್ಸೆಂಟೇಜ್ ಆಟೋಮೆಟಿಕ್ ಬಂದುಬಿಡುತ್ತೆ. ಇದು ಬಂದ ತಕ್ಷಣ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಎಕ್ಸಾಮಿನೇಷನ್ ಸೆಂಟರ್ ಬರುತ್ತೆ. ಅಂದರೆ ನಿಮಗೆ ಮೊದಲೇ ಬಾರಿಗೆ ಇಲ್ಲಿ ಎಕ್ಸಾಮಿನೇಷನ್ ತೊಗೊಂಡು ಈ ಕಡೆ ರ್ಯಾಲಿಯನ್ನು ನಡೆಸ್ತಾರೆ. ನಿಮಗೆ ಒಂದು ಎಕ್ಸಾಮ್ ಯಾವ ಒಂದು ಜಿಲ್ಲೆಗೆ ಬರಿಬೇಕಂತೀರ ಪ್ರಿಫರೆನ್ಸನ್ನು ನೀಡಬೇಕು. 5 ಪ್ರಿಫರೆನ್ಸನ್ನು ನೀಡಿರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಹುಬ್ಳಿ ಇನ್ನಿತರ ಎಕ್ಸಾಮ್ ಸೆಂಟರ್ಗಳಿದ್ದಾವೆ. 5 ನೀವು ಎಕ್ಸಾಮ್ ಸೆಂಟರ್ನ ಚೂಸ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ 5 ಎಕ್ಸಾಮ್ ಸೆಂಟರ್ನ ಚೂಸ್ ಮಾಡ್ಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿದ ತಕ್ಷಣ ಲಾಸ್ಟ್ ಒಂದು ಪೇಮೆಂಟ್ ಒಂದು ಬರುತ್ತೆ. ಪೇಮೆಂಟ್ ಅಲ್ಲಿ ಬಂದ ತಕ್ಷಣ ಪೇ ಅಂತಂದರೆ ನಿಮಗೆ 250 ರೂಪೀಸ್ನ ಪೇ ಮಾಡಬೇಕಾಗುತ್ತೆ ಎಲ್ಲ ಒಂದು ಅಭ್ಯರ್ಥಿಗಳು. ಅದನ್ನು UPI ಮೂಲಕ ಅಥವಾ ಏನು ಸ್ಟೇಟ್ ಬ್ಯಾಂಕಿಂಗ್ ಮೂಲಕ ನೀವು ಪೇನ ಮಾಡ್ಕೊಳ್ಬೋದು. UPI ಮೇಲೆ ನೀವು
ಪೇಯನ್ನು ಮಾಡ್ಕೊಳ್ಳಿ. ಪೇ ಮಾಡಿದ ತಕ್ಷಣ ನಿಮಗೆ ಲಾಸ್ಟ್ ಒಂದು ಫೈನಲ್ ಪ್ರಿಂಟ್ ಬರುತ್ತೆ. ನಿಮಗೆ ಫೈನಲ್ ಪ್ರಿಂಟ್ ಬಂದಿಲ್ಲ ಅಂದರೆ ಯಾವ ರೀತಿ ತೊಗೊಳ್ಬೇಕಂತ ನೋಡೋದಾದರೆ ಇಷ್ಟು ಪ್ರೊಸೆಸ್ ಇರುತ್ತೆ ನೋಡಿ. ನೀವು ಎಕ್ಸಾಮಿನೇಷನ್ ಸೆಂಟರ್ ಚೂಸ್ ಮಾಡುವಾಗ ನಿಮ್ಮ ಸ್ಟೇಟ್, ನಿಮ್ಮ ಡಿಸ್ಟಿಕ್ ಮತ್ತು ಯಾವ ಎಕ್ಸಾಮ್ ಸೆಂಟರ್ ಇದೆ ಅಂತ 5 ಪ್ರಿಫರೆನ್ಸನ್ನು ಇಟ್ಕೋತಾ ಹೋಗಿ. ಆ ತಕ್ಷಣ ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಆದ ತಕ್ಷಣ ನೀವು ಒಂದು ಪ್ರಿಂಟೌಟ್ನ ತೊಗೊಳ್ಬೋದು. ಎಲ್ಲಿ ಅಪ್ಪ ಅಂತಂದರೆ ಇಲ್ಲಿ ನೋಡಿ ಕೆಳಗೆ ಹಿಸ್ಟ್ರಿ ಆಫ್ ಅಪ್ಲಿಕೇಶನ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ನಾನು ಇದನ್ನು ಡೆಮೋ ವಿಡಿಯೋ ಮಾಡಿದ್ದೀನಿ ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ ಅಂತ. ನೋಡಿ ಈ ರೀತಿಯಾಗಿ ಅಪ್ಲಿಕೇಶನ್ ಪ್ರೊಸೆಸ್ ಬರುತ್ತೆ. ಇಲ್ಲೇನು ಮಾಡಬೇಕಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆದರೆ ಈ ರೀತಿಯಾಗಿ ಬಂದಿರುತ್ತೆ. ಇಲ್ಲ ನಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗಿಲ್ಲ ಅಂದರೆ ಈ ರೀತಿ ಸ್ಟೇಟಸ್ ಓಪನ್ ಅಂತಿರುತ್ತೆ. ಇದನ್ನು ನೀವು ವ್ಯೂ ಅಂತ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ಅಪ್ಲಿಕೇಶನ್ನ ಕಂಪ್ಲೀಟನ್ನು ಮಾಡ್ಕೊಳ್ಬೋದು. ನಿಮ್ದು ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿಲ್ಲ ಅಂದರೆ ಇಲ್ಲಿ ಈ ರೀತಿಯಾಗಿ ತೋರಿಸುತ್ತೆ. ನಿಮ್ಮ ಒಂದು ಅಪ್ಲಿಕೇಶನ್ ನೀವು ಕ್ಯಾನ್ಸಲ್ನ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಬಂದರೆ ಇಲ್ಲಿ ಸಬ್ಮಿಟೆಡ್ ಅಂತಿದೆ ನೋಡಿ, ಇದರ ಮೇಲೆ ವ್ಯೂ ಅಂತ ಮಾಡಿದರೆ ನಿಮ್ಮೊಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಅರ್ಥ. ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಒಂದು ಸಬ್ಮಿಟ್ ಆಗಿರೋ ಡೀಟೇಲ್ಸ್ ಈ ರೀತಿಯಾಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ಬಂದಿರುತ್ತೆ ನಿಮ್ಮದು ನೋಡಿ, ಈ ರೀತಿಯಾಗಿ ಇನ್ಫಾರ್ಮೇಷನ್ ಜೊತೆಗೆ ಬಂದಿರುತ್ತೆ. ಈ ರೀತಿಯಾಗಿ ಬಂದ ತಕ್ಷಣ ನೀವು ಲಾಸ್ಟ್ ಕೊನೆಯದಾಗಿ PDF ಡೌನ್ಲೋಡ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು PDF ಡೌನ್ಲೋಡ್ ಆಗುತ್ತೆ. ನೀವು ಮೊಬೈಲ್ನಲ್ಲಿ ಸೇವನ್ನು ಮಾಡ್ಕೊಳ್ಬೋದು. ಈ ರೀತಿಯಾಗಿ ಇಂಡಿಯನ್ ಆರ್ಮಿಗೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಬಂದರೆ ನಾನು ಕಮೆಂಟ್ ಮಾಡ್ತೀನಿ, ಆ ತಕ್ಷಣ ಅಪ್ಲೈ ಮಾಡ್ಕೊಳ್ಳಿ. ಯಾವುದೇ ರೀತಿಯಾಗಿ ಇಲ್ಲಿ ನೀವು ತಪ್ಪನ್ನು ಹಾಕೋಕ್ಕೆ ಹೋಗಬೇಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲೇ ನಮಗೆ ಮೆಸೇಜನ್ನು ಮಾಡಿ ನಮಗೆ ಪರ್ಸ್ನಲ್ ಮೆಸೇಜನ್ನು ಮಾಡ್ಕೊಳ್ಬೋದು. ನೀವು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಬೇಗನೆ ಜಾಯ್ನ್ ಆಗಿ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.